ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ವಾರ್ಡ್ ನಂಬರ್ 9ರಲ್ಲಿ ಶಿವಲಿಂಗೇಶ್ವರ ದರ್ಗಾ ಕ್ರಾಸ್ ಮತ್ತಿಮುಡಾ ಕಾಂಪ್ಲೆಕ್ಸ್ ಬಡಾವಣೆಯಲ್ಲಿ ಬೀದಿ ದೀಪ ಮತ್ತು ಕಸದ ವಾಹನ 3 ವರ್ಷದಿಂದ ಇರುವುದಿಲ್ಲ. ತಕ್ಷಣದಿಂದ ಬೀದಿ ದೀಪ ಅಳವಡಿಸಬೇಕು ಮತ್ತು ಕಸದ ಗಾಡಿ ದಿನಾಲೂ ಕಳುಹಿಸಿಕೊಡಬೇಕೆಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೀಶ ಎಸ್ ಸಾಗರ ಹಾಗೂ ಪರಮೇಶ್ವರ್ ಮತ್ತಿಮಡು ಪ್ರಜಾಸುದ್ದಿಯ ಜೊತೆ ಮಾತನಾಡುತ್ತಾ ಹೇಳಿದರು. ಶಿವಲಿಂಗೇಶ್ವರ ಕಾಲನಿ 9 ನಂಬರ್ ವಾರ್ಡ್ ಅಲ್ಲಿ 3 ವರ್ಷದಿಂದ ಅಲ್ಲಿ ಬೀದಿ ದೀಪಗಳಿಲ್ಲ. ಅದು ಅಲ್ಲದೆ ಕಸ ವಿಲೇವಾರಿ ಮಾಡುವಂಥ ಗಾಡಿಗಳು ಇಲ್ಲ. ಯಾವುದೇ ಗಟರುಗಳು ಸಾಫ್ ಮಾಡುವಂಥ ವರ್ಕರ್ಸ್ ಇಲ್ಲ. ಆದ್ದರಿಂದ ಇವತ್ತಿನ ದಿವಸ ಬಂದು ಕಮಿಷನರ್ ಆಫೀಸ್ಗೆ ಭೇಟಿ ಕೊಟ್ಟಾಗ ಕಮಿಷನರ್ ಆಫೀಸಿನವರು ಅವರು SIRನಲ್ಲಿ ಇರುವುದರಿಂದ ಅವರ PA ಅವರಿಗೆ ಮನವಿ ಪತ್ರ ಕೊಟ್ಟು ಬಂದಿರುತ್ತೇವೆ. ಒಂದು ವೇಳೆ ಅವರು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಇನ್ನೊಂದು 3-4 ದಿವಸದಲ್ಲಿ ಮತ್ತೆ ಹೋರಾಟ ರೂಪಿಸಿಕೊಳ್ಳಬೇಕಾಗ್ತಂತ ಆಮ್ ಆದ್ಮಿ ಪಕ್ಷ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಒಂದು ವೇಳೆ ಇದಕ್ಕೂ ಇದು ಮಾಡದೆ ಕುಂತಲ್ಲಿ ನಾವು ಇರ್ತಕ್ಕಂಥ ಏರಿಯಾದ ಎಲ್ಲ ಜನ ಬಂದು ಅವರ ಒಂದು ಮಹಾನಗರ ಪಾಲಿಕೆ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಬೇಕಾದಂಥ ಈ ಒಂದು ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡುತ್ತಾ ಇದ್ದೇವೆ. ಅಲ್ಲಿರ್ತಕ್ಕಂಥ ಜನ ರೋಡಿನ ಓಡಾಡಬೇಕಾದ್ರೆ ಹಾವುಗಳು ಸಹಿತ ರಾತ್ರಿ ಬರ್ತಾ ಇವೆ. ಸಣ್ಣ ಮಕ್ಕಳು ಓಡಾಡ್ತಾರೆ. ಮಧ್ಯಾಹ್ನ ಟೈಮಿಗೆ ಅಲ್ಲಿ ಕಂಟಿ ಕಮರಿಗಳು ಜಾಸ್ತಿ ಇವೆ. ಓಡಾಡಬೇಕಾದ್ರೆ ಮಕ್ಕಳಿಗೆ ಬಿಡೋದಕ್ಕೂ ಅಂಜಿಕೊಂಡದ ಆಟ ಆಡೋಕೆ ಅಂತ ಒಂದು ಇದು ಆಗಿ ಕುಂತಿದೆ. ಆ ಏರಿಯಾಕ್ಕೆ ಯಾರೂ ಹೋಗ್ತಾ ಇಲ್ಲ. ಟ್ಯಾಕ್ಸ್ ಮಾತ್ರ ಬರೋಬ್ಬರಿ ಎಲ್ಲರ ಬಳಿ ತೊಗೋತಾ ಇದ್ದಾರೆ. ಈ ದಿನ ಗ್ರಾಮ ಪಂಚಾಯತಿ ಹೆಸರು ಅವ್ರು ಹೇಳ್ತಿರೋ ಇವ್ರ ಹೆಸರು ಹೇಳ್ತಾರೆ. ಇದು ಯಾರಿಗೆ ಬರ್ತದೆ ಅಂತಲೂ ಗೊತ್ತಿಲ್ಲ. ನಾನು ನಿನ್ನೆ ಮಾತಾಡಿದೆ PD ಅವರಿಗೆ. ಅವ್ರು ಮಾತಾಡಿದಾಗ ನಮಗೆ ಬರಲ್ರಿ, ಇದು ಕಾರ್ಪೊರೇಷನ್ಗೆ ಬರ್ತದೆ ಅಂತಾರೆ. ಕಾರ್ಪೊರೇಷನ್ ಅವ್ರು ಏನು ಹೇಳ್ತಾರೋ ಅದನ್ನು ನೋಡಬೇಕಾಗಿದೆ. ಅದಕ್ಕಾಗಿ ತಾವು ಈ ಮಾಧ್ಯಮ ಮುಖಾಂತರ ಮಾತ್ರ ತಮ್ಮನ್ನು ಎಚ್ಚರಿಕೆ ನೀಡ್ತಾ ಇದ್ದೇವೆ. ನಮ್ಮ ಹೆಸರು ಜಗದೀಶ್ ಸಾಗರ್ ಅಂತ, ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷರು. ಶಿವಲಿಂಗೇಶ್ವರ ಕಾಲನಿಯಲ್ಲಿ 3 ವರ್ಷದಿಂದ ನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ವಾರ್ಡ್ ನಂಬರ್ 9ರಲ್ಲಿ ನಾವು ಏನಂದರೆ ಅಲ್ಲಿ ಬೀದಿ ಲೈಟುಗಳು ಮತ್ತು ಕಚರಾ ಗಾಡಿಗಳು 3 ವರ್ಷದಿಂದ ಬರ್ತಾ ಇಲ್ಲ. ಇದಕ್ಕೆ ಮುಂಚೆ 1 ವರ್ಷ ಹಿಂದ್ಗಡೆ ನಾನು ಆಲ್ರೆಡಿ ಕಮಿಷನರ್ಗೆ ಒಂದು ಸಾರಿ ಇಂಟಿಮೇಷನ್ ಕೊಟ್ಟಿದ್ದು ಆಯ್ತಪ್ಪ ಇದು ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ ಅಂತ ಹೇಳಿದ್ರು. ಇದು ಸುಲ್ತಾನ್ಪುರ್ ಪಂಚಾಯತಿಗೆ ಬರ್ತಂತ. ಸುಲ್ತಾನ್ಪುರ್ ಪಂಚಾಯತಿ PDO ಕೇಳಿದ್ರೆ ಇದು ನನಗೆ ಬರಲ್ಲ ಅಂತಾರೆ. ಇದು ಯಾರಿಗೆ ಬರ್ತದೋ ಗೊತ್ತಿಲ್ಲ. ಪದೇ ಕೇಳಿದ್ರೆ ಇವ್ರು ಅವ್ರ ಮೇಲೆ ಹಾಕ್ತಾರೆ, ಅವ್ರು ಇವ್ರ ಮೇಲೆ ಹಾಕ್ತಾರೆ. ಮೊನ್ನೆ ನೋಡಿದಾಗೆ ಒಂದು ಹುಡುಗಿ ರಾತ್ರಿ ಬರತಕ್ಕಂಥದ್ದಲ್ಲಿ ಬಿತ್ತು. ಅದು ಹುಡುಗಿ ಹೇಳ್ಕೊಟ್ರೆ ನನಗೆ ಸರ್ ಇಲ್ಲಿ ಬೀಳತ್ತಾರ, ನೀವು ಲೈಟ್ ಮಾಡಲೇ ಆಗಿರ ಅಂತ 2-3 ಸಲ. ಅದ್ರ ಸಲುವಾಗಿ ನಾನು ಆಮ್ ಆದ್ಮಿ ಪಕ್ಷ ಯೂತ್ ಅಧ್ಯಕ್ಷನಾದ ಪರಮೇಶ್ವರ್ ಎಸ್ ಮತ್ತಿಮಡು. ಬಡಾವಣೆಯ ಜನರು ನಮ್ಮ ಏರಿಯಲ್ಲಿ ಲೈಟ್ ಇಲ್ಲ ರೀ, ಕಚರ ಸಾಫ್ ಮಾಡೋರು ಇಲ್ಲ ರೀ, ನಾಲಿ ಹೋಗೋ ಇಲ್ಲ ರೀ, ಯಾರು ಮುನ್ಸಿಪಾಲ್ಟಿ ಯಾರು ಕೇರಳ ಎಷ್ಟು ಮಾಡ್ಲತ್ತಾರ ರೀ, ಯಾರು ಬರಲ್ಲ ಏನು ಸರ್ ಜೋರಾಗಿ. ಮತ್ತು ಇದು ರೀ, ಮತ್ತು ರೋಡ್ ಕಚರ ಹಾಕೊಂಡ್ರೆ ರೋಡ್ ಕ್ರಾಸ್ ಮಾಡಿ ಹಾಕ್ತಾರೆ ರೀ, ಹೈವೇ ರೋಡ್ ಇರ್ತಾರೆ ರೀ, ಅಲ್ಲಿ ಹೋಗಿ ಹಾಕ್ತಾರೆ ರೀ. ನಮ್ಮ ಜನ ಹೆಣ್ಮಕ್ಳು ಅಲ್ಲಿ ಇವು ಭಾಳ ಬರ್ತಾರೆ ಸರ್. ಅಸಲು ಯಾರು ಬಂದು MLA MP ಎಲ್ಲ ಹೇಳಿದ್ರು ಭೀ ಯಾರು ಸ್ಪಂದಿಸಿರಲ್ಲ. ಇದು ನಮ್ಮದು ಅರ್ಜಿ ಕಾರ್ಪೊರೇಟರ್ ಬಂದಿಲ್ಲ, ಯಾರು ಬಂದಿಲ್ಲ ರೀ. ಅವ್ರಂತಾರೆ ಪಂಚಾಯತ್ ಆಫೀಸ್ ಅಂತಾರೆ, ನಾವು ಇವ್ರು ಕಾರ್ಪೊರೇಟರ್ ಅಂತಾರೆ. ನಮ್ಮ ದಯವಿಟ್ಟು ನಮ್ಮ ಮಾಡಿಕೆ ಯಾರು ಕಾರ್ಪೊರೇಷನ್ ಅಧಿಕಾರಿಗಳು ಬಂದಿಲ್ಲ, ಯಾರು ಬಂದಿಲ್ಲ ರೀ. ಅಲ್ಲಿ ತನಕ ನೀವು ಯಾಕೆ ಇಷ್ಟು ದಿನ ಸುಮ್ಕೋತೀರಿ? ಅದೇ ಕಾರ್ಪೊರೇಟರ್ ಹೇಳಿ ಸಾಕೈತೆ ನಮ್ಗೆ. ಏನು ಕಾರ್ಪೊರೇಟರ್ ಹೇಳಿ ಸಾಕೈತೆ. ನಿಮ್ಮ ಕ್ಷೇತ್ರದ ಶಾಸಕರು ಏನು ಬರೀ ಎಲೆಕ್ಷನ್ ಬರ್ತಾ ಓಟ್ ಹಾಕ್ತಾರೆ ಹೋಗ್ತಾರೆ ಸರ್. ತಮ್ಮ ಹೆಸರು ದತ್ತಾತ್ರೇಯ.